ಅದನ್ನ ಮಾಡೋದು ಬಿಡು ಬಾಯಿ ಒಂದು ಚಲೋ ಸುದ್ದಿ ಐತಿ. ಬಾರ ಯವ್ವ ಮತ್ತೆ ನನ್ನ ಬಡಗಿದ್ದಿ ಯವ್ವ ಬಡ ಕುಂತ್ ಮಾತಾಡೋದ ಏನಿಲ್ಲವ ಏನಿಲ್ಲ. ಮೊನ್ನೆ PUC ರಿಸಲ್ಟ್ ಬಿಟ್ಟಿದ್ರಲ್ಲ ಮಕ್ಕಳದು, ಅದ್ರಾಗ ಮಗಳು 98 ಮಾಡ್ಯಾಳ ಪರ್ಸೆಂಟೇಜ್, ಮಗ 95 ಮಾಡ್ಯಾನ. ಇವತ್ತು ಅಜರಾಕ್ ಸೆಂಟರ್ ಹೋಗಿದ್ದೆ, ಏನೋ ಆಸ್ತಿ ಸಮಯ ಕೆಲಸಕ್ಕೆ ಹೋಗಿದ್ದೆ. ಅವಾಗ ನೀಟ್ ರಿಸಲ್ಟ್ ಬಿಟ್ಟ ಗೊತ್ತಾಗ್ತದ. ನಮ್ಮ ಮಗಳದು ಚೆಕ್ ಮಾಡಿದ್ವಿ, ಮಗಳು 725 20ಕ್ಕೆ 625 ತಗೊಂಡಾಳ, ಮಗ 620 ತಗೊಂಡನ. ಇಬ್ಬರಿಗೂ ಮೆಡಿಕಲ್ ಸೀಟ್ ಬಾಗಲಕೋಟೆ ಸಿಕ್ಕೈತಿ. ಏನ್ ಮಾಡೋಣ? ಮೆಡಿಕಲ್ ಅಂದ್ರ ಡಾಕ್ಟರ್ ಮಾಡ್ತಾರ, ಡಾಕ್ಟರ್ ಅವ್ರದ್ದು ಕಾಲೇಜ್ ಹೌದು. ಹಾ ಡಾಕ್ಟರ್ ಹಚ್ಬೇಕಂತ ಮಾಡಿವಿ, ಆದ್ರೆ ಇಬ್ಬರು ಕಲ್ಸೋಷ್ಟು ನಮ್ಮ ಕಡೆ ರೊಕ್ಕ ಇಲ್ಲ. ಏನ್ ಮಾಡೋಣ? ಯವ್ವ ನಾವ ಕೊಡು ಬಡವದಿ, ಇನ್ನ ಕೂಡಿ ಗತಿ ಇಲ್ಲ. ಇಬ್ಬರಿಗೂ ಲಕ್ಷ ಗಟ್ಟಲೆ ಫೀ ಕಟ್ಟಾಕ ಎಲ್ಲಿಂದ ಬರ್ಬೇಕು ರೊಕ್ಕ? ಸಾಲ ಮಾಡಕ್ ಬಡ್ಡಿ ರೊಕ್ಕ ಇಲ್ಲ ನಮಗ. ಒಂದ್ ವರ್ಷಕ್ಕೆ ಫೀ ಅಂತೂ 2 ಲಕ್ಷ 3 ಲಕ್ಷ ಬರ್ತೀವಿ. ನಮ್ಮ ಹತ್ರ ಈಗ ರೂಪಾಯಿ ಇಲ್ಲ. ಮತ್ತೆ ಏನ್ ಮಾಡ್ಬೇಕಂತ ಮಾಡಿದ್ರಿ? ಮತ್ತ ಬಡವ್ರ ಮಟ್ಟೆ ಹೋಗ್ತೀವ, ಚಲೋ ಹೊತ್ನಾಗ ಮಾರ್ಕ್ಸ್ ತಗೊಂಡ್ರು ಮೆಡಿಕಲ್ ಸೀಟ್ ತಗೊಂಡ್ರ ನಮ್ಮ ಇಂಥ ದೂರ ಇದ್ವಿ, ಅವ್ರಿಗೆ ಕೆಲ್ಸಕ್ಕೆ ರೊಕ್ಕಿಲ್ಲ ನಮಗ. ಏನ್ ಮಾಡಕ ಚಿಂತೆ ಆಗೈತಿ ನಮಗ. ಏ ಲಕ್ಷ್ಮಿ, ಎಲ್ಲಿದ್ರಿ ಲಕ್ಷ್ಮಿ? ಬಾಯ್ ಮಲ್ಲಪ್ಪನ ಮನೆ ಹೋಗ್ಬೇಕ ಸ್ವಲ್ಪ. ಮೊನ್ನೆ PUC ಚಲೋ ರಿಸಲ್ಟ್ ತಗೊಂಡ್ರ ಮಲ್ಲಪ್ಪನ ಮಕ್ಳು. ಸರ್ ಭೇಟಿ ಬರೋಣ, ಹೋಗಿ ಹೋಗಿ ಬರೋಣ. ಮಲ್ಲಪ್ಪ ಬರೋ ಸಕ ಬರೆ ಬರೆ ಬರೆ. ಆರಾಮದಿ ಮಲ್ಲಪ್ಪ? ಯಪ್ಪ ಆರಾಮಲ್ಲ ಮಲ್ಲಪ್ಪ? ಮತ್ತೆ ಸಮಾಚಾರ? ಮತ್ತೇನಿಲ್ಲಪ್ಪ. ಹುಡುಗ ಚಲೋ ರಿಸಲ್ಟ್ ಮಾಡ್ಯಾರಂತಲ್ಲ? ಹೌದಪ್ಪ, ದೇವ್ರ ದೊಡ್ಡ ಚಲೋ ಓದಾಗ ಚಲೋ 15 ರಿಸಲ್ಟ್ ಮಾಡ್ಯಾರಪ್ಪ. ಅಂದಾಗ ಅವ್ರ ಮುಂದೆ ಕಲ್ಸುದು? ಹಾ ಕಲಿಸ್ಬೇಕಂತ ಮಾಡಿಯಪ್ಪ. ಇಲ್ಲ ಇಲ್ಲೇ ಬಾಜು ಮನಿ ತಿಮ್ಮಣ್ಣಿಲ್ಲ, ಹಾಪ ಅವಾಗೆಲ್ಲ ನಿಂದೆಲ್ಲ ಮಾತಾಡ್ಸ್ಬರಕ್ ಹೋಯ್ತ್ಯಾ? ನಿಮ್ಮವ್ ಏನಂದ ಹೋಗಿ ಮಲ್ಲಪ್ಪ ಮನಿ ಭೇಟಿ ಬರಪ್ಪ ಅಂತ. ಅದಕ್ಕ ಯಾಕೆ ಹೋಗಕ್ಕ ಅಂತ ಬಂದ್ವಿ. ಮತ್ತೇನು ಮುಂದೆ ಕಲ್ಸುದು ಮಕ್ಕಳಿಗೆ ಏನಿಲ್ಲಪ್ಪ? ಇಲ್ಲಪ್ಪ, ಇಬ್ಬರಿಗೂ ಮೆಡಿಕಲ್ ಸಿಕ್ಕಿ ಬಾಗಲಕೋಟ್ನಾಗ, ಆದ್ರೆ ಇಬ್ಬರಿಗೂ ಕಲ್ಸಷ್ಟು ಆಗ್ತಿಲ್ಲ. ಮಗದಷ್ಟ ಕಲಿಸಿ ಮಗಳಿಗೆ ಯಾವ್ದಾರ ಒಂದು ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬೇಕಂತ ಮಾಡೀವಿ. ಮಕ್ಕಳು ಕಲ್ಸಪ್ಪ. ಪ್ರಚೋದ ಪೂಜಾ ಬರಪ್ಪ ಇಲ್ಲಿ. ಚಲೋ ರಿಸಲ್ಟ್ ಮಾಡಿ ಅಂತಲ್ಲ? ಹೌದ್ರಿ. ಮತ್ತೆ ಮುಂದೆ ಏನ್ ಮಾಡುದು? ಮುಂದ ದೊಡ್ಡ ಡಾಕ್ಟರ್ ಆಗಿ ಊರ ದೊಡ್ಡ ಜನರ ಸೇವೆ ಮಾಡ್ಕೊಂಡು ಕರ್ಕೊಂಡಿದ್ರಿ. ನೀನು? ನಾನು ಚಂದಗ ಕಲಿತು ನಮ್ಮ ಊರಾಗ ಒಂದ್ ದೊಡ್ಡ ಹಾಸ್ಪಿಟ್ಲ್ ತೆಗೆದು ನಾನು ನಮ್ಮಣ್ಣ ಡಾಕ್ಟರ್ ಆಗಿ 3 ಜನ ಸೇವೆ ಮಾಡ್ಬೇಕು ಅನ್ಕೊಂಡಿನ್ರಿ. ನಾ ಚಲೋ ಆಸೆ ಇಟ್ಕೊಂಡ್ರ ನಮ್ಮ ಊರಾಗ ಮತ್ತೇನು ದವಾಖಾನೆಗೆ ಹೋಗ್ಬೇಕಾರ. ಇವ್ರು ಇಲ್ಲೇ ದವಾಖಾನೆ ತೆಗದ್ರಂದ್ರ ಮಂದಿಗೂ ಅನುಕೂಲ ಆಗುತ್ತೆ. ಒಂಚೂರು ಏನಾರ ಸಹಾಯ ಮಾಡ್ತಾನಲ್ಲ ಹಣದ. ಯಾಕೆ ಹೋಗ್ಬೇಕು ನೀನಂತ ಹೇಳ್ರಿ ಸಹಾಯ ಮಾಡೋಣ. ನೋಡಪ್ಪ ಮಲ್ಲಪ್ಪ, ಮಕ್ಕಳಿಗೆ ಚಲೋ ಶಿಕ್ಷಣ ಕೊಡಿಸು. ಮಕ್ಕಳು ಶಿಕ್ಷಣ ಕೆಲ್ಸಕ್ಕೆ ಹೋಗ್ಬೇಡ. ಇಬ್ಬರಿಗೂ ಮೆಡಿಕಲ್ ಸೀಟ್ ಸಿಕ್ಕೈತಿದ್ಯಾ? ಚಲೋ ಶಿಕ್ಷಣ ಕೊಡಿಸ್ ಮುಂದ. ಅದೇನೈತ್ ನೋಡು, ನಮ್ಮ ಕೈಲಿ ಅದ ಥಿಯೇಟರ್ ಸಹಾಯ ಮಾಡ್ತೀವಿ. ಕೈಲಿ ಅದ ಥಿಯೇಟರ್ ಸಹಾಯ ಮಾಡ್ತೀವಿ. ಮಕ್ಕಳು ಮಾತ್ರ ಎಜುಕೇಶನ್ ಹಾಳು ಮಾಡ್ಬೇಕು. ಲಘು ಬಾಜು ಮನುಷ್ಯ ಯಾಕೆ ಮನೆಗೆ ಹೋಗಮ್ಮ? ನಾನಂತೂ ಅಣ್ಣಕ್ಕಿಂತ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡಿನಿಲ್ಲ. ನಾನಂತೂ ಡಾಕ್ಟರ್ ಹೋದಾಗೆ ನಾವು ಓದಿ ಜನ ಸೇವೆ ಮಾಡ್ಬೇಕು ಅನ್ಕೊಂಡು ನನ್ನಂತೂ ಕಲಿಸಿ ಅಪ್ಪ. ಈಗ ಹೇಳಿ ನೋಡು ಯವ್ವ, ನಮ್ದು ಬಡತನ ಬಾಳ ಐತಿ. ಈಗ ಇಬ್ರಿಗೂ ಡಾಕ್ಟರ್ ಹಚ್ಬೇಕಂದ್ರ ನಮ್ಮ ಹತ್ರ 100 ಪೈಸೆ ಇಲ್ಲ. ಮತ್ತೆ ಏನೋ ವಿಚಾರ ಮಾಡಲ್ಲ. ಹಂಗ ಮಾಡೋಳ್ರಿ ಅವ್ವ, ತಂಗಿನ ಕಲಿಸು ನನ್ನ ಕಲಿಸು, ನಾವಿಬ್ರು ಕೂಡಿ ಊರ ದೊಡ್ಡ ಜನ ಸೇವೆ ಮಾಡೋದು ಕರ್ಕೊಂಡಿವಿ. ನೋಡವ್ವ ಪೂಜಾ ಸ್ವಲ್ಪ ಮಾತು ಕೇಳು. ನೀ ಆದ್ರ ಕೊಟ್ಟ ಮನಿ ಹೊಕ್ಕಿ,
ಅವ ನಮ್ಮ ಜೊತೆನೇ ಇರ್ತಾನ. ಅವ ಡಾಕ್ಟರ್ ಕಲಿ ಇಲ್ಲೇ ದವಾಖಾನೆ ಹಾಕಿ ಕೊಡ್ತೀನಿ ಅವಾಗ, ಅವ ದವಾಖಾನ್ಯಾಗ ಇರ್ತಾನ. ನೀನು ಒಂದು ಯಾವ್ದಾರ ಒಂದು ಡಿಗ್ರಿ ಕಾಲೇಜಿಗೆ ಹಚ್ಚಿ ನೀನು ಮದುವೆ ಮಾಡಿ ಕಳಿಸ್ತೀವ ಅಲ್ಲೇ ಇರೋ ಕಲಿ ಅಂತ. ಹಂಗ್ಯಾಕಂತೀಯಪ್ಪ? ಅಣ್ಣಕ್ಕಿನ ನಾನು ಚಂದಗನ ಓದ್ತೀನಿ, ಇಲ್ಲ ನನ್ನ ಕಲಸು. ಪಾಪ್ರಿ ಆಕಿನು ಡಾಕ್ಟರ್ ಓದ್ಬೇಕಂತಾಳ, ಮತ್ತ ಅವನ್ಕಿನ್ನ ಹೆಚ್ಚು ಈಗಿನ ಮಾರ್ಕ್ಸ್ ತಗೊಂಡಾರ, ಹಚ್ಚನ ಆಕಿನು ಡಾಕ್ಟರ್ನ. ಇಲ್ಲ, ನೀವಿಬ್ರು ನನ್ನ ಕಣ್ಣಿದ್ದಂಗ. ಆದ್ರೆ ಏನ್ ಮಾಡ್ಬೇಕು, ಇಬ್ರು ಸ್ಟಾಕ್ ನನ್ನ ಕಡೆ ಇಲ್ಲ. ಈಗ ಒಂದ್ ಸ್ವಲ್ಪ ಹೊಟ್ಟೆ ಹಾಕೊಂಡು ಅವ್ನ ಕಾಲೇಜ್ ಕೆಲಸ ಬಿಡವ ಇವ. ಇಲ್ಲಪ್ಪ ಮಾಡ್ಬೇಡಿ ನೀನು. ಅಣ್ಣ ನಾನು ಇಬ್ರು ಸೇರಿ ಡಾಕ್ಟರ್ ಆಗ್ಬೇಕಂತ ಮಾಡೀವಿ, ಕಲಸು. ನೋಡ್ರವ ನಿಮ್ಮ ಅಪ್ಪ ಏನಂತ ನಾನು ಕೇಳ್ರಲ್ಲ. ನೋಡವ, ಇಷ್ಟು ನಾ ಹೇಳಕತ್ತೀನಿ, ನೀನು ತಿಳ್ಕೊಳಕ್ಕಿದೆ ಅಂತ ನಮ್ಗೆ ಗೊತ್ತೈತಿ. ನೀನು ಒಂದು ಯಾವ್ದೋ ಡಿಗ್ರಿ ಕಾಲೇಜಿಗೆ ಹಚ್ತೀನಿ, ಮುಂದೆ IAS KS ಕಟ್ ಪಾಸ್ ಆಗಿ ಒಂದು ಸರ್ಕಾರಿ ನೌಕರಿ ಹಿಡಿ, ಅವ್ನು ಡಾಕ್ಟ್ರಿ ಕಲೆ ಬಿಡು. ಆಯ್ತಾಳಪ್ಪ, ನೀ ಹೇಳ್ದಂಗ ಆಗ್ಲಿ. ನಾನು ಡಿಗ್ರಿಗೆ ಹಚ್ಚಿ IAS ಕೋಚಿಂಗ್ ತಗೊಂಡು IAS ಆಫೀಸರ್ ಹಾಕಿನಂತ. ಅಣ್ಣಗಷ್ಟ ಕಲಸು. ಮತ್ತೇನಪ್ಪ ಯಾವಾಗ ಹೋಗಮ್ಮ ಡಾಕ್ಟರ್ ಹಚ್ಕೊಳಕ? ನಾಳೆ ನಾವ ಅದಕ್ಕೆ ಏನೇನು ಬೇಕು ಸಾಮಾನು ಎಲ್ಲ ತಗೋ, ಡಾಕ್ಯುಮೆಂಟ್ಸ್ ಏನೇನು ಬೇಕು ಎಲ್ಲ ನೋಡ್ಕೋ. ನಾಳೆ ಹೋಗಮ್ಮ ಎಲ್ಲಂದ್ರ? ಇವೇನ್ರಿ ಡಾಕ್ಯುಮೆಂಟ್ಸ್? ಮಾರ್ಕ್ಸ್ ಒಳಗೆ ಚಲೋ ತಂದಿರಲ್ಲ, ವಿದ್ಯಾ ರವಿ ಇದೇನ್ ಕಲಿದಾಳ? ಈಕಿ ನಮ್ಮ ಮಗಳ್ರಿ, ಇಬ್ಬರಿಗೂ ಮೆಡಿಕಲ್ ಸೀಟ್ ಸಿಕ್ಕಿತ್ರಿ. ಇಬ್ಬರಿಗೂ ಕಲ್ಸಷ್ಟು ನಮ್ಮ ಕಡೆ ಇಲ್ಲ ಅಂತ ಮಕ್ಕಳಷ್ಟ ಕಲ್ಸಕತ್ತೀರಿ. ಹೌದ್ರಿ, ಇಬ್ರು ನೀಟ್ ಎಕ್ಸಾಮ್ ಬರ್ದಾರ್ ಬಿಡ್ರಿ ಅಂದಿದ್ರ. ಬರ್ದಾರೆ, ಇಬ್ರು ಚಲೋ ಮಾರ್ಕ್ಸ್ ತಗೊಂಡಾರೆ. ಈಕೆ ಎಷ್ಟು ತಗೊಂಡಾಳ್ರಿ ಮಾರ್ಕ್ಸ್? ಈಕಿ 625 ತಗೊಂಡಾಳೆ. ಹೌದ್ರಿ, ಮತ್ತ ಆಕಿನೂ ಸಾಲಿ ಬಿಡ್ಸಕ್ ಹೋಗ್ಬೇಡ್ರಿ. ಹೀಗಾಗಿ ಕಾಲೇಜ್ ಕಳಿಸ್ತೀವಿ. ಹಿಂಗಾರಿ ಬಡವ್ರ ಜೀವನ ಅಂದ್ರ ಕಲ್ಲಿದ್ರ ಕಡ್ಲಿರಲ್ಲ, ಕಡ್ಲಿ ಇದ್ದು ಅಂದ್ರ ಹಲ್ಲಿರಂಗಿಲ್ಲ. ಆ ಬಿದ್ದು ಸಾಲಿ ಬಿಡ್ಸಕ್ ಹೋಗ್ಬೇಡ್ರಿ. ಮುಂದೇನ್ರ ಎಜುಕೇಶನ್ ಹಚ್ಚ್ರಿ. ಹಾ ನೋಡಪ್ಪ, ನೀನ್ ರೆಗ್ಯುಲರ್ ಆಗಿ ಕ್ಲಾಸಿಗೆ ಬರ್ಬೇಕು ನೋಡ್ ಮಗ. ಹಾ ನೀನೇನಾದ್ರೂ ಅಟೆಂಡೆನ್ಸ್ ಸ್ಟ್ಯಾಟಸ್ ಅದು ಹತ್ರ ನಿಮ್ ಪೇರೆಂಟ್ಸ್ ಮೆಸೇಜ್ ಕಳಿಸ್ಬೇಕಾಗ್ತದೆ. ಹಾ ಸರಿ. ಹಾ ಸರಿ, ಅಲ್ಲಿ ಡೋರ್ ನಂಬರ್ ಪ್ರಾಬ್ಲಮ್ ಅದ, ನಮ್ಗೆ ಅಲ್ಲಿ ಚಲನದು ತುಂಬುದದು ಎಲ್ಲಾನು ಅದಾವ. ಅವ್ರ ಏನೇನ್ ಪ್ರೊಸೆಸ್ ಅಂತೆಲ್ಲ ಹೇಳ್ತಾರ. ಅವ್ರಿಗೆ ಏನೇನ್ ಡಾಕ್ಯುಮೆಂಟ್ಸ್ ಕೊಡ್ಬೇಕು ಅದೆಲ್ಲ ಅವ್ರ ಹತ್ರ ಸಬ್ಮಿಟ್ ಮಾಡಿ ಚೆನ್ನಾಗಿ ತುಂಬ ಹೋಗ್ಬೇಕು. ಹಾ ಸರಿ, ಹೋಗ್ಬರ್ರಿ. ಸರಿ, ಹೋಗ್ಬರ್ರಿ. ನಮಸ್ಕಾರ ಸರ್. ನಮಸ್ಕಾರ ರೀ. ನಮ್ಮ ಹುಡುಗನ ಮೆಡಿಕಲ್ ಸೀಟ್ ಸಿಕ್ಕೈತ್ರಿ ಇಲ್ಲೇ. ಯಾವ ಸರ್ ನಮ್ಮದು? ನಮ್ದು ಇಲ್ಕಲ್ರಿ. ಮೆಡಿಕಲ್ ಸೀಟ್ ಕಟ್ಟ ಗೌರ್ಮೆಂಟ್ ಆಗೈತೆ ಮ್ಯಾನೇಜ್ಮೆಂಟ್ ಆಗೈತೆ? ಗೌರ್ಮೆಂಟ್ ಆಗೈತೆ. ಗೌರ್ಮೆಂಟ್ ಆಗೈತೆ. ಯಾಕೆ ಸಂಜೆ ಒಟ್ಟು ಇವೆಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಅದಾವ. ಆದ್ರೆ ಗೌರ್ಮೆಂಟ್ ಫೀಸ್ ತುಂಬಕ್ಕಾಗತ್ತಲ್ಲ? ಎಷ್ಟಾಗತ್ರಿ ಗೌರ್ಮೆಂಟ್ ಫೀ ರೀ? ಗೌರ್ಮೆಂಟ್ ಫೀಸ್ 10 ರೂಪಾಯಿ ಐತಿ. ಯಪ್ಪ, ಭಾಳ ಆಗತ್ರಿ, ಸ್ವಲ್ಪ ಕಡಿಮೆ ಮಾಡ್ರಿ. ಅದು ಹಂಗೆ ಬರ್ತಮ್ಮ, ಎಲ್ಲರಿಗೆ ಹೇಗೆ ತಕ್ಕ ಬರ್ತದೆ. ನೋಡ್ರಿ, ನಾವು ಬಡವ್ರು ಅದೀವಿ, ಹೆಂಗಾರ ಸ್ವಲ್ಪ ಕಡಿಮೆ ಮಾಡಿ 2,000 ಎಲ್ಲ ಬರೋದೇ ಇದೆ. ಪ್ರೈವೇಟ್ ಆದ್ರೆ ಅಷ್ಟು ತಗೋಬೇಕು, ಗೌರ್ಮೆಂಟ್ ಆದ್ರೆ ಅಷ್ಟು ತಗೋಬೇಕು. ಗೌರ್ಮೆಂಟ್ ಫೀ ಇರುತ್ತೆ ಅದು. ಹಂಗಾಗ್ಬಿಟ್ಟು 10 ರೂಪಾಯಿ ತುಂಬಲೇಬೇಕಾಗತ್ತೆ. ನೀವು ಆ ಕಾರ್ಡ್ ತುಂಬ್ತೀವ್ರಿ. ಚಲನ್ ಕೊಡ್ತೇನೆ ನಾನು, ಈ ಚಲನ್ ಬಿಟ್ಟು ಕೊಟ್ಟು ಹೋಗ್ಬೇಕು ನೀವು. ಹಾ ರೀ, ಈ ಒಂದು ಅರ್ಧ ತುಂಬ್ತೀವ್ರಿ, ಇನ್ನೂ ಅರ್ಧ ಮುಂದಿನ ಸತಿ ತುಂಬ್ತೀವ್ರಿ. ಆಯ್ತು, ನೀವು ಯಾಕೆ ಹಂಗೆ ಮಾಡ್ರಿ. ಈ ಚಲನ್ ಬಿಟ್ಟು ಹೋಗ್ರಿ. ಹಾ ರೀ. ಕಾಲೇಜಿಗೆ ಯಾವಾಗ ಬರ್ಬೇಕು ಸರ್? ನಾವು ನಿಮ್ಮ ನಂಬರ್ ತಗೊಂಡಿವಲ್ಲ, ಈಗ ಆ ವಾಟ್ಸ್ಆಪ್ ಗ್ರೂಪ್ ಮಾಡ್ತೀವಿ. ಆ ಗ್ರೂಪ್ ಮಾಡಿಬಿಟ್ಟು ಆ ಗ್ರೂಪಲ್ಲಿ ನಾವೇನು ಮಾಡ್ತೀವಿ ಅಂದ್ರೆ ಈ ಮೆಸೇಜ್ ಕಳಿಸ್ತೀವಿ. ಮಕ್ಕಳ ವಿಷಯದಲ್ಲಿ ನಮ್ಮ ತಂದೆ ತಾಯಿಗಳು ತೆಗೆದುಕೊಂಡ ನಿರ್ಧಾರ ನಿಮ್ಮ ಪ್ರಕಾರ ಸರಿನಾ? ಮತ್ತು ಯಾವುದೇ ಮನೆಯಲ್ಲಿ ಹೆಣ್ಣಿರಲಿ ಗಂಡಿರಲಿ ಸಮಾನತೆ ಎಂಬುದು ಪಾಲಕರ ತಲೆಯಲ್ಲಿರಲಿ. ಧನ್ಯವಾದಗಳು.